ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಒಂದು ವಾಕ್ಯನ ಓದಿಕೊಳ್ಳೋಣ. ಇಬ್ಬರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ ಹೇಳುತ್ತೆ, ಸಭೆಯಾಗಿ ಕೂಡಿಕೊಳ್ಳುವುದು ಕೆಲವರು ರೂಢಿಯಾಗಿ ಬಿಟ್ಟಿರುವುದರಿಂದ ನಾವು ಬಿಟ್ಟು ಬಿಡದೆ ಒಬ್ಬರಿಗೊಬ್ಬರನ್ನ ಎಚ್ಚರಿಸೋಣ. ಆಮೇನ್, ಹಲ್ಲೆಲೂಯಾ. ದೇವ ಮಕ್ಕಳೇ, ಈ ವಾಕ್ಯದ ಮೂಲಕ ನಾವು ನೋಡ್ತೀವಿ, ಸಭೆಯಾಗಿ ಕೂಡಿ ಬರೋದನ್ನ ನಾವು ಏನು ಮಾಡಬಾರ್ದಂತೆ, ಬಿಟ್ಟು ಬಿಡಬಾರ್ದು. ಯಾಕೆಂದ್ರೆ ದೇವರ ಬರೋಣ ಬಹಳ ಸಮೀಪವಾಗಿದೆ. ಕಾಲವು ಒಟ್ಟಿನಾಗೆ ಆರಿಕೊಂಡು ಹೋಗ್ತಾ ಇದೆ. ಹಾಗಾಗಿ ಈ ಕೊನೆ ದಿನಗಳಲ್ಲಿ, ಅಂತ್ಯ ದಿನಗಳಲ್ಲಿ ಕರ್ತನ ಬರೋಣ ಬಹಳ 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 ಸಮೀಪವಾಗಿದೆ. ಹಾಗಾಗಿ ನಾವು ಸಭೆಗಳಾಗಿ ಬಂದು ಕೂಡಿಕೊಳ್ಳಬೇಕು. ಸಭೆಗಳಾಗಿ ಒಂದು ನಾವು ಕೂಡಿಕೊಂಡು ಅಧಿಕವಾಗಿ ದೇವರನ್ನ ಹುಡುಕೋದ್ರದಲ್ಲಿ, ಆರಾಧಿಸೋದ್ರದಲ್ಲಿ, ಪ್ರಾರ್ಥಿಸೋದ್ರದಲ್ಲಿ, ಉಪವಾಸಗಳನ್ನು ಮಾಡೋದ್ರದಲ್ಲಿ, ದೇವ ಅಭಿಷೇಕದಲ್ಲಿ ತುಂಬಿ ಆರಾಧಿಸಿ ದೇವರ ವಾಕ್ಯಗಳಲ್ಲಿ ನಾವು ಬೆಳೆದು ಬಲಗೊಂಡು ಈ ರೀತಿಯಾಗಿ ಒಂದಾಗಿ ನಾವು ಕೂಡಿ ಬಂದು ಏನು ಮಾಡ್ಬೇಕಂತೆ, ದೇವರಲ್ಲಿ ಬೆಳೆದು ಬಲಗೊಂಡವರಾಗಿ ಎದ್ದೇಳಬೇಕು. ಯಾಕೆ ಗೊತ್ತಾ, ನಾವು ಆ ರೀತಿಯಾಗಿ ನಾವು ಆಯತವಾದ್ರೇ ದೇವರ ಬರೋಣದಲ್ಲಿ ನಾವು ಅವ್ರ ಮುಂದೆ ನಿಲ್ಲಲು ಸಾಧ್ಯ. ನಾವು ಸಭೆಗಳಿಗೆ ಸರಿಯಾಗಿ ಒಂದು ವಾರ ಬಂದರೆ ಒಂದು ವಾರ ಬರಲ್ಲ, ಕೆಲವರು ತಿಂಗಳ ಗಂಟ್ಲೆ ಬರಲ್ಲ, ಕೆಲವರು 2 ವಾರ ಬರಲ್ಲ, ಕೆಲವರು 3 ವಾರ ಬರಲ್ಲ, ಕೆಲವರು 1 ವಾರ ಬಂದರೆ 1 ವಾರ ಬರಲ್ಲ. ಮನೆಗಳಲ್ಲಿ ಸರಿ ಪ್ರಾರ್ಥನೆಗಳು ಮಾಡಲ್ಲ. ಸಭೆಗಳಲ್ಲಿ ಯಾವ ಪ್ರಾರ್ಥನೆ ಕೂಟ ಇಕ್ಕಿದ್ರು, ನೈಟ್ ಕೂಟಗಳಿಕ್ಕಿದ್ರು ಯಾವುದಕ್ಕೂ ಜನಗಳು ಬರೋದೇ ಇಲ್ಲ. ಎಲ್ಲರೂ ಒಂಥರ ಅಲಕ್ಷ್ಯ ಮಾಡ್ತಾ ಇದ್ದೀರಾ. ದೇವರ ಆರಾಧನೆಗಳನ್ನ, ದೇವರ ಸಭೆಗಳನ್ನ, ಪ್ರಾರ್ಥನೆಗಳನ್ನ, ಈ ರೀತಿಯಾಗಿ ದೇವರ ಕಾರ್ಯಗಳನ್ನ ಒಂಥರ ಅಲಕ್ಷ್ಯ ಮಾಡ್ತಾ ಇದ್ದೀರಾ. ಆಲಸ್ಯ ಮಾಡೋಗೆ, ಅಲಕ್ಷ್ಯ ಮಾಡುವಾಗೆ ಏನಾಗುತ್ತೆ ಗೊತ್ತಾ, ದೇವರಿಗೆ ಅಂಥವ್ರಗಳ ಮೇಲೆ ಒಂದು ಕೋಪ ಬರುತ್ತೆ, ಅಂಥವ್ರಗಳ ಮೇಲೆ ಒಂದು ಶಾಪ ಬರುತ್ತೆ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ಈ ಕೊನೆಯ ದಿನಗಳಲ್ಲಿ ಸಭೆಯಾಗಿ ನಾವು ಯಾವಾಗಲೂ ಏನು ಮಾಡ್ಬೇಕಂತೆ, ಬರೀ ಭಾನುವಾರ ಮಾತ್ರನೇ ಅಲ್ಲ, ಭಾನುವಾರ, ಶುಕ್ರವಾರ ಈ ರೀತಿ ನೈಟ್ ಪ್ರೇಯರ್ಗಳಲ್ಲಿ, ಸಂಜೆ ಪ್ರೇಯರ್ಗಳಲ್ಲಿ, ನಮಗೆ ಎಲ್ಲ ಸಮಯಗಳಲ್ಲಿ ಸಭೆಗಳಲ್ಲಿ ಏನೇನು ಆರಾಧನೆ, ಉಪವಾಸ ಕೂಟಗಳಿರುತ್ತೋ ಅವುಗಳೆಲ್ಲದ್ರಿಗೂ ನಾವು ಭಾಗವಹಿಸಬೇಕು. ಅವುಗಳೆಲ್ಲದ್ರದಲ್ಲಿ ನಾವು ಭಾಗವಹಿಸುವಾಗಲೇ ನಾವು ಆತ್ಮಿಕ ರೀತಿಯಲ್ಲಿ ನಾವು ಬೆಳೆದು ನಾವು ಪರಿಶುದ್ಧವಂತರಾಗಿ, ಯೋಗ್ಯರಾಗಿ ನಾವು ಕಾಣಿಸಿಕೊಳ್ಳುವಾಗೆ ನಾವು ದೇವರನ್ನು ನೋಡೋಕ್ಕೆ ಸಾಧ್ಯವಾಗುತ್ತೆ. ಅನೇಕರು ಆ ರೀತಿಗೆ ಬರದೆ ಕೆಲಸ, ಕುಟುಂಬ, ಅವರ ಕಾರ್ಯಗಳು, ನನಗೆ ಅವನು ಹೋಗುತ್ತೆ, ಇವ್ರು ಬಂದಿದ್ದಾರೆ, ಅವ್ರು ಬಂದಿದ್ದಾರೆ, ಏನೇನೋ ಕಾರ್ಯಗಳನ್ನ ಹೇಳಿಕೊಂಡು ನಾವು ಬರದೆ ಹೋಗುವಾಗ ಏನಾಗುತ್ತೆ, ಆತ್ಮದಲ್ಲಿ ಅವರು ದಿನಕ್ಕೆ ದಿನಕ್ಕೆ ಸಾಯ್ತಾ ಇರ್ತಾರೆ. ಆತ್ಮದ ವಿಷಯದಲ್ಲಿ ದಿನಕ್ಕೆ ದಿನಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ಮರಣ ಹೊಂದ್ತಾ ಇರ್ತಾರೆ. ಆತ್ಮದಲ್ಲಿ ಬಲಹೀನರಾಗಿ ಆತ್ಮದಲ್ಲಿ ಮರಣ ಹೊಂದ್ತಾ ಇರ್ತಾರೆ. ದೇವ ಪ್ರಸನ್ನತೆ ಇಲ್ಲದೆ, ದೇವರ ಅಭಿಷೇಕ ಇಲ್ಲದೆ, ದೇವರ ಒಂದು ಮಹಿಮೆ ಇಲ್ಲದೆ, ದೇವರ ಸನ್ನಿಧಾನ ಇಲ್ಲದೆ ಬಲಹೀನರಾಗಿ ಆತ್ಮದಲ್ಲಿ ಅವರು ದಿನಕ್ಕೆ ದಿನಕ್ಕೆ ಮರಣ ಹೊಂದಿ ಸೈತಾನನಿಗೆ ಹತ್ರ ಆಗಿ ನಿತ್ಯ ನರಕದ ಒಳಗಡೆ ಹೋಗಿ ಬಿಡುತ್ತಾರೆ. ಹಾಗಾಗಿ ದೇವರು ಹೇಳ್ತಾನೆ, ಸಭೆಯಾಗಿ ಕೂಡಿಕೊಳ್ಳೋದನ್ನ ನಾವು ಬಿಟ್ಟು ಬಿಡದೆ ಒಬ್ಬರಿಗೆ ಒಬ್ಬರು ನಾವು ಹೋಗಿ ಏನು ಮಾಡೋಣ, ನಾವು ಅಧಿಕವಾಗಿ ಆಸಕ್ತಿಯಿಂದ ಸಭೆಗಳಲ್ಲಿ ಎಲ್ಲ ಕಾರ್ಯಗಳಿಗೆ ಭಾಗವಹಿಸಬೇಕು. ಬರದೇ ಇರೋನ ಹೋಗಿ ಎಚ್ಚರಿಸಬೇಕು. ನೀವು ಹಾಗೆಲ್ಲ ಮಾಡಬಾರ್ದು. ದೇವರ ಬರೋಣ ಹತ್ರ ಆಯಿತು, ಸೈತಾನ ಈ ರೀತಿಯಾಗಿ ಕಾರ್ಯಗಳು ಮಾಡಿ ಅನೇಕರನ್ನ ದೇವರಿಂದ ದೂರ ಮಾಡ್ತಾನೆ. ಇದು ಬಹಳ ತಪ್ಪು. ನಾವು ಅನೇಕರನ್ನ ಹೋಗಿ ಎಚ್ಚರಿಸಿ ಅವ್ರುಗಳನ್ನ ಬಲಪಡಿಸಿ ಅವ್ರುಗಳನ್ನ ಆಲಯಗಳಿಗೆ ಬರುವ ಹಾಗೆ ನಾವೇನು ಮಾಡ್ಬೇಕಂತೆ, ಬುದ್ಧಿವಾದಗಳನ್ನ ಹೇಳೋರಾಗಿ ನಾವು ಕಾಣಿಸಿಕೊಳ್ಳಬೇಕು. ಯಾಕಂದ್ರೆ ಸೈತಾನಿಗೆ ತನಗಿರೋ ಕಾಲ ಸ್ವಲ್ಪ ಎಂದು ಮಹಾ ರೌದ್ರವುಳ್ಳವನಾಗಿ ದೇವ ಕುಟುಂಬಗಳ ಮೇಲೆ, ದೇವ ಜನಾಂಗಗಳ ಮೇಲೆ ಬಂದಿದ್ದಾನೆ. ಸಭೆಗಳಿಗೆ ಹೋಗಬಾರದು, ವಾಕ್ಯಗಳನ್ನು ಕೇಳಬಾರದು, ಪ್ರಾರ್ಥನೆಗಳಿಗೆ ಹೋಗಬಾರದು, ಪ್ರಾರ್ಥನೆಗಳು ಮಾಡಬಾರದು, ಕುಟುಂಬಗಳಲ್ಲಿ ಸಹ ಪ್ರಾರ್ಥನೆಗಳಿಗೆ ಎದ್ದೇಳಬಾರದು. ಲೋಕದ ಕಾರ್ಯಗಳಲ್ಲಿ, ಕುಟುಂಬದ ಭಾರಗಳಲ್ಲಿ, ಪ್ರಾಪಂಚಿಕವಾದ ವಿಷಯಗಳಲ್ಲಿ ಅವರುಗಳ ಮನಸ್ಸುಗಳನ್ನ ಚದರಿಸಿ ಸೈತನ ಹಾಗೆ ಅನೇಕರನ್ನ ಹಿಂಜರಿಸುತ್ತಾ ಇದ್ದಾನೆ. ಇದು ಹಾಗೆ ಆಗ್ತಾ ಏನಾಗುತ್ತೆ ಅಂದರೆ, ಅವರ ಜೀವಿತದಲ್ಲಿ ದೇವರನ್ನ ಕಳ್ಕೊಂಡು ನರಕದ ಬಾಗಿಲಿಗೆ ಹೋಗಿ ಅವ್ರಿಗಳೇನು ಮಾಡಬೇಕು, ಸೇರಬೇಕಾಗುತ್ತೆ. ಹಾಗಾಗಿ ಈ ಕೊನೆಯ ದಿನಗಳಲ್ಲಿ ಏನು ಮಾಡಬೇಕು, ಪ್ರತಿಯೊಬ್ಬರು, ನಮ್ಗೆ ಎಷ್ಟೇ ಹೋರಾಟಗಳಿದ್ರು,
ಕಷ್ಟಗಳಿದ್ರು, ಸಮಸ್ಯೆಗಳಿದ್ರು, ಸಾಲಗಳಿದ್ರು, ಏನೇ ಪ್ರಾಬ್ಲಮ್ಗಳಿದ್ರು ಅವೆಲ್ಲ ಎರಡನೇದು. ಅದೆಲ್ಲ ನಾವೇನು ಮಾಡಬೇಕು, ಅದೆಲ್ಲ ನಾವು ತಲೆಗೆ ಹಾಕ್ಕೊಂಡು ಅದನ್ನೇ ಯೋಚಿಸಿ ನಾವು ಚಿಂತೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅವುಗಳ ಮಧ್ಯದಲ್ಲಿ ನಾವು ಅತಿ ಆಸಕ್ತಿವಂತರಾಗಿ ದೇವರನ್ನ ನಾವು ಹುಡುಕಿ ಬರುವಾಗೆ ದೇವರು ನಮ್ಮನ್ನೇನು ಮಾಡ್ತಾನೆ, ಬಲಪಡಿಸ್ತಾನೆ. ನಮ್ಮ ಮುಖಾಂತರವಾಗಿ ಎಲ್ಲ ಕಾರ್ಯಗಳಿಗೂ ಒಂದು ಬಿಡುಗಡೆನ ಕೊಟ್ಟು ದೇವರ ಆಶೀರ್ವದಿಸಲು ಶಕ್ತನಾಗಿರ್ತಾನೆ. ದೇವರನ್ನೇ ಆತುಕೊಳ್ಳಬೇಕು, ಆತನ ಮೇಲೆ ಪರಿಪೂರ್ಣ ಭರವಸವಿಡಬೇಕು. ಆತನ ಎಲ್ಲವನ್ನು ನಮಗೆ ಮಾಡಲು, ಬಿಡುಗಡೆ ಕೊಡಲು, ನಡೆಸಲು ಆತನ ಶಕ್ತನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಹೀಗಾಗಿ ಕೊನೆ ಕಾಲದಲ್ಲಿ ಬಲಹೀನರಾಗಿರ್ಬೇಡ್ರಿ, ಆಲಸ್ಯವಾಗಿರ್ಬೇಡ್ರಿ, ಕೇರ್ಲೆಸ್ ಆಗಿರ್ಬೇಡ್ರಿ. ಕೂತಿರೋ ಜಾಗದಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ನೀವು ಅಂತ ಒಂದು ಮಲಗಿರೋ ಆಶ್ರಯಗಳನ್ನ ಬಿಟ್ಟು ಎದ್ದೇಳಬೇಕು, ಕೂತಿರೋ ಸ್ಥಳಗಳನ್ನ ಬಿಟ್ಟು ಎದ್ದೇಳಬೇಕು. ದೇವರ ಕಾರ್ಯಗಳಿಗೆ ಪ್ರಥಮ ಮುಖ್ಯ ಸ್ಥಾನಗಳನ್ನ ಕೊಟ್ಟು ದೇವರನ್ನ ನಾವು ಈ ರೀತಿಯಾಗಿ ಹುಡುಕಿ ನಾವು ಹೋಗುವಾಗೆ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬನ, ನೀವು ಮಾಡೋ ಕೆಲಸ ಕಾರ್ಯಗಳಲ್ಲಿ ಸಮೃದ್ಧಿಯಾಗಿ ನಿಮ್ಮನ್ನ ಆಶೀರ್ವದಿಸ್ತಾನೆ. ಸೈತಾನಿಗೆ ಸ್ಥಳ ಕೊಡಬೇಡ್ರಿ, ಸಭೆಯಾಗಿ ಕೂಡಿಕೊಳ್ಳೋದನ್ನ ಬಿಟ್ಟು ಬಿಡಬೇಡ್ರಿ. ಬರದೇ ಇರೋನ ಎಚ್ಚರಿಸ್ರಿ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ದೇವರ ಆಲಯದಲ್ಲಿ ಭಾಗವಹಿಸ್ರಿ, ಆರಾಧಿಸ್ರಿ, ಅಭಿಷೇಕ ಹೊಂದ್ಕೊಳ್ರಿ, ಅನ್ಯ ಭಾಷೆಗಳನ್ನು ಮಾತನಾಡ್ರಿ, ವಾಕ್ಯಗಳನ್ನ ಕೇಳ್ರಿ, ಗ್ರಹಿಸ್ಕೊಳ್ರಿ. ಹೊರಗಡೆ ಹೋಗಿ ಅನೇಕರಿಗೆ ಆತ್ಮ ಆದಾಯಗಳನ್ನ ಮಾಡೋರಾಗಿರ್ರಿ. ಸೈತಾನ ಕ್ರಿಯೆಗಳಿದ್ದ ಜನಗಳನ್ನ ಬಿಡಿಸಿ ದೇವ್ರ ಕಡೆ ನಡೆಸೋರಾಗಿರ್ರಿ. ಪರಲೋಕ ರಾಜ್ಯಕ್ಕೆ ಆಶೀರ್ವಾದಗಳನ್ನ ಕೂಡಿಸಿಕೊಳ್ರಿ. ಕರ್ತನ ಬರೋಣಕ್ಕೆ ನೀವು ಆಯತವಾಗಿರಿ. ಯೇಸು ನಿಮ್ಮ ಸಂಗಡ ಇದ್ದು ನಿಮ್ಮನ್ನ ನಡೆಸಲು ಶಕ್ತನಾಗಿದ್ದಾನೆ. ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಪ್ರಿಯರೇ, ದೇವರು ನಿಮ್ಮನ್ನ ಆಶೀರ್ವದಿಸಲು. ಜ್ಞಾನವಂತರಾಗಿರ್ರಿ, ಬುದ್ಧಿವಂತರಾಗಿರ್ರಿ. ಅಜ್ಞಾನಿಗಳಾಗಿದ್ದು ಲೋಕದ ಪ್ರಕಾರವಾಗಿ ಹೋಗ್ಬೇಡ್ರಿ. ದೇವರ ಕಡೆ ಪೂರ್ಣವಾಗಿ ಗಮನ ಕೊಟ್ಟು ಮನಸ್ಕೊಡ್ರಿ. ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಆಮೇಲೆ ಹಲ್ಲೆಲೂಯಾ. ಸ್ತೋತ್ರ ಸ್ವಾಮಿ. ದೇವಾ, ಈ ವೇಳೆಯಲ್ಲಿ ಈ ವಾಕ್ಯ ಕೇಳಿಕೊಂಡಿರುತ್ತೆ ಎಲ್ಲ ಮಕ್ಕಳಿಗಾಗಿ ಸ್ತೋತ್ರಪ್ಪ. ಯಾರು ಬಲಹೀನರಾಗಿ ಹೋಗಿ ಬಿಡದೆ, ಯಾರು ಕುಗ್ಗಿ ಹೋಗಿ ಬಿಡದೆ, ಹಿಂಜಾರಿ ಹೋಗಿ ಬಿಡದೆ, ಯಾರು ಸ್ವಾಮಿ ಆಲಕ್ಷ್ಯವಾಗಿ ಜೀವಿಸದೆ, ಈ ಕೊನೆ ಕಾಲದಲ್ಲಿ ಅಂತ್ಯದ ದಿನಗಳಲ್ಲಿ ಎಲ್ಲರೂ ಅತಿ ಆಸಕ್ತಿಯಿಂದ ಜಿಂಕೆಯಾಗಿ ಜಿಗಿದು ನಿನ್ನ ಆಲಯಗಳಿಗೆ, ಆರಾಧನೆಗಳಿಗೆ, ಪ್ರಾರ್ಥನೆಗಳಿಗೆ ಬಂದು ಭಾಗವಹಿಸ್ಬೇಕಪ್ಪ. ಕರ್ತನೆ, ಎಲ್ಲರನ್ನ ಎಚ್ಚರಿಸು, ಎಲ್ಲರನ್ನ ಪ್ರೇರೇಪಿಸು, ಎಲ್ಲರೊಟ್ಟಿಗೆ ನೀನು ಮಾತನಾಡು ಅಪ್ಪ. ಸೈತಾನಿಗೆ ಸ್ಥಳ ಕೊಡದಾಗೆ ಈ ಮಕ್ಕಳು ರಾಜ್ಯವೇ ನಿನ್ನಲ್ಲಿ ಸ್ವಾಮಿ ಬಲವೊಂದು ಆಶೀರ್ವದಿಸಲ್ಪಟ್ಟು ಆ ಪರಲೋಕ ಮಹಿಮೆಯನ್ನು ಸಂಪಾದಿಸಿಕೊಂಡು ಅಪ್ಪ ನೀನು ಬರೋಣ ಸಮಯಕ್ಕೆ ಆದಷ್ಟು ಬೇಗನೆ ಆಯತವಾಗಿ ನಿನ್ನ ಮುಂದೆ ನಿಲ್ಲಲು ಎಲ್ಲರಿಗೆ ಕೃಪೆ ತೋರಿಸ್ಬೇಕಾಗಿ ಪ್ರಾರ್ಥನೆ ಮಾಡ್ತೀನಿ. ಆಶೀರ್ವದಿಸ್ರಿ, ಹಾಗೆ ಮಾಡ್ರಿ. ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರಲ್ಲ ಪ್ರಿಯರ, ದೇವ ನಿಮ್ಮನ್ನ ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.